ಮುಖ್ಯಮಂತ್ರಿ ಕುರ್ಚಿ ಕದನ ವಿರಾಮ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ರಾಜಕೀಯ ಮೇಲಾಟಕ್ಕೆ ಮಂಗಳೂರು ವಿಮಾನ ನಿಲ್ದಾಣ ಸಾಕ್ಷಿ ಆಗಿರುವಂತದ್ದು. ಒಂದ್ ಕಡೆ ವೇಣುಗೋಪಾಲ್ ಅವರು ಬಂದಬೇಕಾದ್ರೆ ಅವರ ಬೆಂಬಲಿಗರು ಡಿಕೆಶಿ ಬೆಂಬಲಿಗರು ಡಿಕೆ ಶಿವಕುಮಾರ್ ಅವರ ಬೆಂಬಲ ಕೂಗಿದ್ದಾರೆ, ಘೋಷಣೆಗಳನ್ನು ಕೂಗಿದ್ದಾರೆ. ಅದೇ ರೀತಿ ಮುಖ್ಯಮಂತ್ರಿ ಅವರು ಬಂದಾಗ ಸಿದ್ದರಾಮಯ್ಯ ಅವರ ಪರ ಘೋಷಣೆಗಳ ಕೂಗಿರುವಂತದ್ದು. ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮೊಂದಿಗೆ MLC ಅವರಿದ್ದಾರೆ, ಐವನ್ ಡಿಸೋಜಾ ಅವರನ್ನೇ ಮಾತಾಡ್ತೀನಿ. ಏನ್ ಸರ್ ಈ ಮೇಲಾಟಗಳು ಯಾಕೆ ಮಂಗಳೂರಲ್ಲಿ? ಅಂತ ಮೇಲಾಟಗಳು ಎಲ್ಲೂ ನಡೆದಿಲ್ಲ. ಒಂದು ಮಾತು ಸತ್ಯ, ಈಗ ವೇಣುಗೋಪಾಲ್ ಅವರು ಬರಬೇಕಾಗಿದ್ರೆ ವೇಣುಗೋಪಾಲ್ರನ್ನ ಜೈ ಹೇಳುವುದು, ಕೂಗುದು, ಜಯಕರ ಹಾಕೋದು ಇರ್ತದೆ. ಅಲ್ಲಿ ವಿಶೇಷವಾಗಿ ಒಂದು ಡಿಕೆಶಿ ಅಂತ ಕೂಗಿದ್ರು. ಅದು ಕಾರ್ಯಕರ್ತರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ನನ್ನ ಭಾವನೆ, ನಂದೇನು ಅಭ್ಯಂತರ ಇಲ್ಲ. ಅದೇ ರೀತಿ CM ಬಂದಾಗ ನೀವು ಹೇಳಿದಾಗೆ 1 ಗಂಟೆ ಬಿಟ್ಟು ಮುಖ್ಯಮಂತ್ರಿಗಳು ಬಂದರು. ಮುಖ್ಯಮಂತ್ರಿಗಳು ಬರುವಾಗ ಕೂಡ ನಾವು ಸಾಂಪ್ರದಾಯಿಕವಾಗಿ ಯಾವಾಗಲೂ ಅವರನ್ನ ಬಂದಾಗ ಚಂಡೆಗಳನ್ನು ತರುವುದು, ನಮ್ಮ ಕಾರ್ಯಕರ್ತರನ್ನು ಕರ್ಕೊಂಡು ಬರುವುದು, ಸ್ವಾಗತ ಮಾಡೋದು, ಘೋಷಣೆ ಕೂಗುವುದು ನೀವು ನೋಡ್ತಾ ಇದ್ದೀರಿ. ನಾನು ಪ್ರತಿ ಸಲ ಕೂಡ ಅವ್ರು ಬಂದಾಗ ಘೋಷಣೆ ಅವರು ಕರ್ಕೊಂಡು ಆ ರೀತಿ ಆಗಿದೆ ಹೊರತು ಇದು ಮೇಲಾಟಕ್ಕೆ ಅಥವಾ ಬೇರೆ ಏನು ಅಧಿಕಾರ ಗುಂಪು ಘರ್ಷಣೆ ಮಾಡುವಂತದಕ್ಕೆ ಅಂಥದ್ದೇನು ವೇದಿಕೆ ಅದು ಆಗಿರ್ಲಿಲ್ಲ ಅಂತ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ನಾನು. ಈಗ ಆದ್ರೆ ಒಂದ್ ಕಡೆಯಿಂದ ಯಾವಾಗ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳಾಯ್ತು, ಅದರ ನಂತರ ಒಂದು ಇದನ್ನ ಕೊಟ್ಟ ಸಂದೇಶವನ್ನ ಕೂಡ ಕೊಟ್ಟರು ಇಬ್ರು, ಡಿಕೆ ಶಿವಕುಮಾರ್ ಆಗ್ಬೋದು ಹಾಗೇನೆ ಸಿದ್ದರಾಮಯ್ಯ ಆಗ್ಬೋದು. ಹೈಕಮಾಂಡ್ ಅವರ ಏನ್ ತೀರ್ಮಾನ ಮಾಡ್ತಾರೆ, ಅವ್ರು ಏನ್ ಹೇಳ್ತಾರೆ ಅದ್ರ ತರ ನಡ್ಕೋತೀವಿ, ನಾವು ಬ್ರದರ್ಸ್ ತರ ಇದೀವಿ, ಎಲ್ಲ ನಾವು ಒಂದೇ ಸಿದ್ಧಾಂತವನ್ನ ನಂಬ್ಕೊಂಡು ಬಂದ್ರು. ಆದ್ರೆ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ವೇಣುಗೋಪಾಲ್ ಅವರು ಬರಬೇಕಾದ್ರೆ ಡಿಕೆ ಶಿವಕುಮಾರ್ ಪರ ಘೋಷಣೆ ಕೂಗುವಂತದ್ದು, ಸಿದ್ದರಾಮಯ್ಯ ಅವರ ಬಂದಾಗ ಸಿದ್ದರಾಮಯ್ಯ ಪರ ಘೋಷಣೆ ಕೂಗುವಂತದ್ದು, ಇದು ಎಲ್ಲೋ ಒಂದ್ ಕಡೆ ಈ ಕದನ ವಿರಾಮ ಆಗಿಲ್ಲ, ಖಾಲಿ ಮೇಲ್ನೋಟಕ್ಕೆ ಮಾತ್ರ, ಒಳಗಡೆಯಿಂದ ಬೇರೆದೇ ನಡೀತಾ ಇದೆ. ಅದು ನಿಮ್ಮ ಭಾವನೆ ಅಂತ ನನಗೆ ಅನಿಸುತ್ತೆ. ನೀವು ಇದನ್ನು ಮತ್ತೆ ಮತ್ತೆ ಕೇಳುವುದರ ಮೂಲಕ ಇದು ಹೌದು ಅಂತ ಹೇಳಬೇಕು ಅಂತ ನಿಮ್ಮ ಪ್ರಯತ್ನ ಇರಬಹುದು. ಆದರೆ ನನ್ನ ಸ್ಪಷ್ಟ ಅಭಿಪ್ರಾಯ ಹೇಗೆ ಅಂದ್ರೆ, ಸಿದ್ದರಾಮಯ್ಯನವರು ಬಂದಾಗ ಸಿದ್ದರಾಮಯ್ಯನವರಿಗೆ ನಾವು ಘೋಷಣೆ ಕೂಗಿ ಅವರನ್ನ ಸ್ವಾಗತ ಮಾಡಬೇಕಾದ್ರೆ ಬೇರೆ ಯಾರಿಗೆ ಮಾಡಬೇಕು? ಸರಿ, ವೇಣುಗೋಪಾಲ್ ಅವರು ಬರಬೇಕಾದ್ರೆ ಡಿಕೆ ಶಿವಕುಮಾರ್ ಪರ ಕೂಗ್ಬೇಕಂತ ಏನಿರ್ಲಿಲ್ಲ. ಅದು ನನಗೆ ಅದು ಗೊತ್ತಿಲ್ಲ, ಅದು ಏನು ಹೇಗೆ ಆಯ್ತು, ಯಾರು ಅದನ್ನು ಸಂಘಟನೆ ಮಾಡಿದ್ರು ನನಗೆ ಗೊತ್ತಿಲ್ಲ. ಬಟ್ ನನ್ನ ಅಭಿಪ್ರಾಯದಲ್ಲಿ ನಾನು ವೇಣುಗೋಪಾಲ್ ಅವರು ಬರುವಾಗ ಅವ್ರ ಜೊತೆ ನಾನು ಬಂದಿದ್ದೆ. ನಮ್ಮ ಜಿಲ್ಲೆಯ ಅನೇಕ ಲೀಡರ್ಸ್ಗಳಿದ್ರು, ಉಸ್ತುವಾರಿ ಮಂತ್ರಿಗಳಿದ್ರು. ನಾವೆಲ್ಲ ನಮ್ಗೇನು ಅದು ಅನಿಸ್ಲಿಲ್ಲ, ಆಯ್ತು ಬೊಬ್ಬೆ ಹಾಕಿದ್ರಪ್ಪ ವರ್ಕರ್ತರು ಅಂತ ಹೇಳಿ ನಾವು ಬಂದಿದ್ದೀವಿ. ಸಿದ್ದರಾಮಯ್ಯ ಬರುವಾಗ ಸಹಜವಾಗಿ ನಾನು ವಿಧಾನ ಪರಿಷತ್ ಶಾಸಕರಾಗಿ ನಾನು ಅವ್ರು ಬಂದಾಗ ಪ್ರತಿ ತಾವು ನೋಡಿದ್ದೀರಿ, ನಾವು ಅನೇಕ ಬಾರಿ ಅವರು ಬಂದಾಗ ಅವರಿಗೆ ಸ್ವಾಗತ ಮಾಡೋದು, ಸಾಂಪ್ರದಾಯಿಕವಾಗಿ ಸ್ವಾಗತ ಮಾಡೋದು, ಇದೆಲ್ಲ ನಾವು ಇದ್ದದ್ದೇ, ಅದೇ ಪ್ರಕಾರ ಮಾಡಿದ್ದೇವೆ. ಮತ್ತು ಇವತ್ತು ನಾರಾಯಣ ಗುರು ಮತ್ತು ಗಾಂಧೀಜಿಯವರು 100 ವರ್ಷ ಅವರ ಭೇಟಿಯ ಒಂದು ಸಂಭ್ರಮಾಚರಣೆ ಮಾಡುವಾಗ, ಅಹಿಂದ ವರ್ಗದ ಎಲ್ಲ ಲೀಡರ್ಸ್ಗಳನ್ನ ಒಟ್ಟು ಸೇರಿಸುವಾಗ ಅವರು ಬರುವಂತದ್ದು ನಮ್ಮ ಮನಸ್ಸಿಗೆ ನಿಜವಾಗಿಯೂ ಒಂದು ಸಂತೋಷದ ವಾತಾವರಣ ಆಗಿತ್ತು. ಇದು ಕಾಂಗ್ರೆಸ್ಸಿಗೆ ಒಂದು ಪಾಸಿಟಿವ್ ಆಗಿರ್ತಕ್ಕಂಥ ಒಂದು ಸಮಾರಂಭ ಆಗಿತ್ತು. ಈ ಸಮಾರಂಭಕ್ಕೆ ಅವರು ಬರುವಂತದ್ದು ನಾವು ಮುಂದೆ ನೋಡ್ತಾ ಇತ್ತು ಮತ್ತು ಅದು ಸ್ವಾಗತ ಮಾಡುವುದು ನಮ್ಮ ಮನಸ್ಸಿನಲ್ಲಿ ಅದು ಮಾಡಿದ್ದೇವೆ. ಈಗ ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿ ಅವರಿಗೆ ತುಂಬಾ ಕ್ಲೋಸ್, ಪರಮ ಆಪ್ತರು ಕೂಡ. ಪ್ರತಿಯೊಂದನ್ನು ಅವರಿಗೆ ಒಟ್ಟಿಗೆ ಮಾತಾಡಿಕೊಂಡೇ ಡಿಸಿಷನ್ಸ್ ಗಳನ್ನ ತಗೋತಾರೆ. ಅವರು ಒಂದು ಸಂದೇಶವನ್ನು ತಗೊಂಡು ಬಂದಿದ್ದಾರೆ ಅನ್ನೋ ಒಂದು ಮಾಹಿತಿ ಇತ್ತು. ಈ ಹಿನ್ನೆಲೆಯಲ್ಲಿ ಅವರ ಮುಂದೆ ಡಿಕೆ ಶಿವಕುಮಾರ್ ಅವರು ಮುಂದಿನ CM ಆಗ್ಬೇಕು ಅನ್ನೋ ಒಂದು ಸಂದೇಶವನ್ನ ಅವರ ಬೆಂಬಲಿಗರು ಕೊಟ್ಟರು. ಅದು ನನಗೆ ಗೊತ್ತಿಲ್ಲ, ಬಟ್ ಅವರು ಹೇಳಿದ್ದು ಸತ್ಯ ಇದೆ, ನಿಮ್ಗೆ ಗೊತ್ತಿದೆ, ನನಗೂ ಗೊತ್ತಿದೆ. ಆದರೆ ಸಂದೇಶ ಏನು ಕೊಡ್ತಾರೆ, ಏನು ಸಂದೇಶಗಳು ಒಂದು ನಿಮಿಷದಲ್ಲಿ ಬದಲಾವಣೆಗಳು ಆಗೋದಿಲ್ಲ, ಒಂದು ನಿಮಿಷದಲ್ಲಿ ಸಂದೇಶ ಒಂದು ತೀರ್ಮಾನ ತೆಗೆದುಕೊಳ್ಳಿಕ್ಕೂ ಆಗೋದಿಲ್ಲ. ಒಂದು ತೀರ್ಮಾನ ಅಂದ್ರೆ ಅದು ರಾಜ್ಯದ ಜನತಾ ಟೋಟಲ್ ಭವಿಷ್ಯ ಮತ್ತು ಮತದಾರರ ತೀರ್ಮಾನ ಕೂಡ ಇರ್ತದೆ. ಹಾಗಾಗಿ ಖಂಡಿತವಾಗಿ ನಾನು ಭಾವಿಸ್ತೇನೆ, ಏನಿದ್ರೂ ಕೂಡ ಹೈಕಮಾಂಡ್ ತೀರ್ಮಾನವೇ ಅಂತಿಮ. ಸಿದ್ದರಾಮಯ್ಯನವರು ನೇರವಾಗಿ ಹೇಳಿದ್ದಾರೆ, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ ಅಂತ ಪ್ರಶ್ನೆ ಕೇಳಿದಕ್ಕೆ ಹೈಕಮಾಂಡ್ ಹೇಳಿದ್ರೆ ಅವ್ರು ಆಗ್ತಾರೆ ಅಂತ ಹೇಳಿದ್ದಾರೆ. ದಟ್ ಮೀನ್ಸ್ ಹೈಕಮಾಂಡ್ ಈಸ್ ದ ಸುಪ್ರೀಂ ಅಂತ ಮಾತನ್ನ ಹೇಳಿದರೆ ನಾವು ಅದನ್ನು ಒಪ್ತೇವೆ, ನಾವು ಅದನ್ನು ಸ್ವೀಕಾರ ಮಾಡ್ತೇವೆ ಮತ್ತು ಪಕ್ಷವನ್ನು ಸ್ಟ್ರೆಂಥನ್ ಮಾಡ್ತೇವೆ. ಈಗ ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗ್ಬಾರ್ದು ಅಂತ ಇದೆಯಾ, ನೀವೇನು ಹೇಳಿ? ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅಂತಲೇ ನಾನು ಹೇಳೋದು. ಯಾಕೆ ಆಗ್ಬಾರ್ದು? ಈ ಈಸ್ ದಿ ಪಾರ್ಟಿ ಪ್ರೆಸಿಡೆಂಟ್ ಆಗಿ ಅಧಿಕಾರಕ್ಕೆ ತಂದಿದ್ದಾರೆ, ಮುಂದೆ ಅವರಿಗೆ ಭವಿಷ್ಯ ಇದೆ, ಅವರು ಮುಖ್ಯಮಂತ್ರಿ ಆಗುವ ಎಲ್ಲ ಯೋಗ್ಯತೆಗಳನ್ನ ಅವರು ಹೊಂದಿಕೊಂಡಿದ್ದಾರೆ. ಹಾಗಾಗಿ ಸಹಜವಾಗಿ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಕೆ ವ್ಯಕ್ತಪಡಿಸಿದ್ದಾರೆ. ಮಾಡುವುದು ಮತ್ತು ಭವಿಷ್ಯದ ಪಾರ್ಟಿ ದೃಷ್ಟಿ, ಜನರ ದೃಷ್ಟಿ, ಮತದಾರರ ದೃಷ್ಟಿ ಎಲ್ಲವನ್ನು ನೋಡಿ ಹೈಕಮಾಂಡ್ ತೀರ್ಮಾನ ಏನ್ ತಗೊಳ್ತದೋ ಅದಕ್ಕೆ ನಾವೆಲ್ಲರೂ ಬದ್ಧ. ಈಗ ವೇಣುಗೋಪಾಲ್ ಅವರು ಡೆಲ್ಲಿಯಿಂದ ಬಂದಿದ್ದಾರೆ, ಒಂದೇನೋ ಮಾಹಿತಿಯನ್ನು ತಗೊಂಡು ಬಂದಿರಬಹುದು. ಮುಖ್ಯಮಂತ್ರಿ ಒಟ್ಟಿಗೆ ಇವತ್ತು ಒಂದು ಸಣ್ಣ ಮಟ್ಟದ ಸಭೆ ಕೂಡ ಆಗಿದೆ, ಏನ್ ಮಾತುಕತೆ?
ಅದು ಏನಾಗಿದೆ ಎಂತದಾಗಿದೆ ನನಗೆ ಗೊತ್ತಿಲ್ಲ. ನಾನು ಕೂಡ ಊಟಕ್ಕೆ ಹೋದೆ, ಪ್ರೋಗ್ರಾಮ್ ಮುಗಿದ ಕೂಡಲೇ ಊಟ ಮಾಡ್ತಾ ಇದ್ರು, ನಾನು ಕೂಡ ಊಟ ಮಾಡಿ ನಾನು ಬೇರೆ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಏನು ಮಾತುಕತೆ ಆಗಿದೆ, ಏನು ಮಾತಾಡಿದ್ದಾರೆ, ಮಾತಾಡಿದವರು ಇಲ್ವೋ, ಅಥವಾ ಏನು ಸಂದೇಶ ಕೊಟ್ಟಿದ್ದು ನನಗೆ ಗೊತ್ತಿಲ್ಲ. ಅದು ನೀವು ಮುಖ್ಯಮಂತ್ರಿಗಳ ಹತ್ರ ಕೇಳಬೇಕು. ಯಾಕಂದ್ರೆ ಮುಖ್ಯಮಂತ್ರಿಗಳ ತುಂಬಾ ಪರಮಾಪ್ತರ ನೀವು ಒಬ್ರು. ಮುಖ್ಯಮಂತ್ರಿಗಳ ನಾನು ಒಬ್ಬ ಮುಖ್ಯಮಂತ್ರಿಯವರ ಅಭಿಮಾನಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಪಕ್ಷದ ಒಬ್ಬ ನಾಯಕನಾಗಿ ಪಕ್ಷದಲ್ಲಿ ಅನೇಕ ಹುದ್ದೆಗಳನ್ನು ನಿರ್ವಹಿಸಿ ಪಕ್ಷದ ಕೆಲಸವನ್ನ ಮಾಡುವಂತ ನಾನು ಕೂಡ ಅವರ ಒಬ್ಬ ಅಭಿಮಾನಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ನೀವು ದಯವಿಟ್ಟು ಈಗ ಮುಖ್ಯಮಂತ್ರಿಗಳು ಕೆಲವೇ ನಿಮಿಷದಲ್ಲಿ ಬರ್ತಾರೆ, ಮತ್ತೆ ನೀವು ಕೇಳುವ ಅವಕಾಶ ಇದೆ, ನೀವು ದಯವಿಟ್ಟು ಅವರು ಕೇಳಬೇಕು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಧನ್ಯವಾದ. ಇದಿಷ್ಟು MLC ಐವನ್ ಡಿಸೋಜ ಅವರ ಮಾತು. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಸಿರ್ಸಿಕ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.